ಮನುಷ್ಯ ಬೇಕು ನನಗೀಗ, ನರಮನುಷ್ಯ ಬೇಕು. ತಂತ್ರ ಕುತಂತ್ರ ಮಾಡೋ ರಾಜಕಾರಣಿ ಬೇಕು. ಮೋಡಿ ಮಾಡುವವ ಮೂರು ಬಿಟ್ಟವ, ದುಡ್ಡು ಮಾಡುವವ ಬೇಕು ನನಗೀಗ, ದುಡ್ಡು ಮಾಡುವವ ಬೇಕು. ತಂತ್ರ ಕುತಂತ್ರ ಮಾಟ ಮೋಡಿ ಮಾಡದೆ ಇರುವ ಈ ಅಂಗುಲಿ ಮಾಲನಿಗೆ ನರಮನುಷ್ಯ ಬೇಕು ನನಗೀಗ, ನರಮನುಷ್ಯ ಬೇಕು. ನಾನು ನಾನು ಅಂಗುಲಿ 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 ಮಾಲ, ಈ ಭೂಲೋಕದ ಚಕ್ರವರ್ತಿ. ನನ್ನ ಹೆಸರು ಕೇಳಿದೊಡನೆ ರಾಜ ಮಹಾರಾಜರು ಕಪ್ಪ ಕಾಣಿಕೆ ಹಿಡಿದು ನನ್ನ ಕಾಲಿನ ಬಳಿಗೆ ತಂದಿಡುತ್ತಾರೆ. ನರ ಮನುಷ್ಯರು ಮೃತ್ಯುವನ್ನೇ ಕಂಡಂತೆ ಕಟ 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 ನಡುಗುತ್ತಾ ದಿಕ್ಕಾಪಾಲಾಗಿ ಓಡಿ ಹೋಗುತ್ತಾರೆ. ಹಸಿವು ಹಸಿವು ಹಸಿವು. ಮನುಷ್ಯರ ರಕ್ತದ ರುಚಿ ನೋಡದೆ 2 ದಿನಗಳಾಯಿತು. ಈ ನನ್ನ ಕೊರಳಿನ ಮಾಲೆಗೆ ಇನ್ನೊಂದು ನರಬೇಟೆ ಸಿಕ್ಕಿದರೆ 100 ಕೊಲೆಗಳ ಸರದಾರನಾಗುತ್ತೇನೆ. ಅದು ನೆರವೇರಬೇಕೆಂದರೆ ಈಗಲೇ ನಾನು ಶ್ರಾವಂತಿಗೆ ಹೋಗಿ ಅಲ್ಲಿರುವ ನರರನ್ನೆಲ್ಲ ಕೊಂದು ಈ ನನ್ನ ಖಡ್ಗಕ್ಕೆ ರಕ್ತದ ಔತಣ ಬಡಿಸುತ್ತೇನೆ. ಯಾವುದೋ ಒಂದು ಮನುಷ್ಯ ಪ್ರಾಣಿ ಇತ್ತ ಕಡೆ ಬರುತ್ತಿರುವ ವಾಸನೆ ಬರುತ್ತಿದೆ. ಮನುಷ್ಯ ಕುನ್ನಿ, ನಿಲ್ಲು ನಿಲ್ಲು ನಿಲ್ಲು. ಮಗು ಮಗು, ನಿಂತೇ ಇರುವೆನು ನಾನು, ನಾನಾರೆಂದು ತಿಳಿಯದೆ. ಮಗು, ನೀನಾರಾದರೆ ಬ್ರಿಟಿಷ್ ಸರ್ಕಾರಕ್ಕೆ ಸಿಂಹ ಸ್ವಪ್ನವಾದೆ. ಅದಕ್ಕೆ ನಿನಗೆ ಹೆದರಿ ಆ ಕೆಂಪು ಕೋತಿಗಳು ನಿನಗೆ ಗಲ್ಲು ಶಿಕ್ಷೆ ನೀಡಿದ್ದಾರೆ. ಇದು ನಿನ್ನ ಗೆಲುವು, ಇದು ನಮ್ಮ ಗೆಲುವು. ಈ ನನ್ನ ವೀರಪುತ್ರನ ಬಗ್ಗೆ ನನಗೆ ಹೆಮ್ಮೆ ಇದೆ. ನಮ್ಮ ದೇಶದ ಪ್ರತಿಯೊಬ್ಬ ತಾಯಿಯು ತನ್ನ ಮಗ ಇನ್ನೊಬ್ಬ ಭಗತ್ ಸಿಂಗ್ ಆಗಲಿ ಎಂದು ಬಯಸುತ್ತಾಳೆ. ಅಮ್ಮ ಅಮ್ಮ ಅಮ್ಮ, ಹೋಗಿ ಬಾ ಮಗನೇ, ವೀರ ಮರಣ ಹೊಂದು ಅಮರ ಲೋಕಕ್ಕೆ ಹೆಮ್ಮೆಯಿಂದ ಹೋಗಿ ಬಾ. ನನಗಿನ್ನೆಷ್ಟು ಜನ್ಮಗಳಿದ್ದರೂ ನೀನೇ ನನ್ನ ಮಗನಾಗಿ ಹುಟ್ಟಿ ಬಾ. ಭಗತ್ ಸಿಂಗ್, ನಿನಗೆ ಗಲ್ಲು ಶಿಕ್ಷೆಯಾಗಿದೆ. ಗೊತ್ತು ಸಾಹೇಬ್ರೆ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಭಗತ್, ನಿನ್ನ ವಯಸ್ಸು ಎಷ್ಟು ಗೊತ್ತಾ? ನಿನಗೆ ಸಾವಿನ ಬಗ್ಗೆ ಭಯ ಇಲ್ಲವೇ? ಭಯ ಖಂಡಿತ ಇದೆ, ಆದರೆ ನನ್ನ ಸಾವಿನ ಬಗ್ಗೆ ಅಲ್ಲ. ನನ್ನ ಸಾವಿನಿಂದ ಹುಟ್ಟೋ ಕ್ರಾಂತಿಕಾರಿಗಳು ಎಷ್ಟು ಹೀನಾಯವಾಗಿ ನಿಮ್ಮನ್ನ ಸಾಯಿಸಬಹುದು ಅನ್ನೋ ಭಯ ಇದೆ. ನಿಮ್ಮನ್ನು ಬೀದಿ ನಾಯಿಗಳ ಥರ ಬೀದಿ ಬೀದಿಯಲ್ಲಿ ಹೇಗೆ ಹೊಡಿತಾರೋ, ನಿಮ್ಮ ಕತೆ ಏನಾಗುತ್ತೋ ಅನ್ನೋ ಭಯ ಇದೆ. ಅದನ್ನ ನೋಡಕ್ ನಾನು ಬದುಕಿಲ್ದೇ ಇರ್ಬೋದು, ಆದರೆ ನನ್ನ ಆತ್ಮ ನಿಮ್ಮ ನಾಯಿ ಪಾಡ್ ನೋಡಿ ಗಹಗೈಸಿ ನಗುತ್ತೆ. ಭಗತ್ ಸಿಂಗ್, ಅದೆಲ್ಲ ನಿನ್ನ ಭ್ರಮೆ. ನಿನಗೆ ಬದುಕೋಕೆ ಯಾವುದೇ ಡ್ರೀಮ್ಸ್ ಇಲ್ವಾ? ಸಾಹೇಬ್ರೆ,
ನನ್ನ ಡ್ರೀಮ್ ನಾನು ಚಿಕ್ಕವನಿದ್ದಾಗಲೇ ನಿರ್ಧಾರ ಮಾಡಿದೆ. ನೋಡಿದ್ರ ಈ ಮಣ್ಣು, ಇದು ಸಾಧಾರಣ ಮಣ್ಣು, ಜಲಿಯನ್ ವಾಲಾ ಬಾಗ್ನ ಮಣ್ಣು. ಇದರಲ್ಲಿ ಎಷ್ಟೋ ಜನರ ರಕ್ತ ಇದೆ, ಅವರ ಉಸಿರು, ಅವರ ಅಸಹಾಯಕ ಕೂಗು ಇದರಲ್ಲಿ ನನಗೆ ಕೇಳಿಸುತ್ತೆ. ನನ್ನ ಯಾವಾಗಲೂ ನನ್ನ ಜೊತೆ ಇಟ್ಕೋತೀನಿ, ಯಾಕಂದ್ರೆ ಈ ಮಣ್ಣು ನನ್ನ ಕೋಪ, ನನ್ನ ದ್ವೇಷ, ನನ್ನ ಆಕ್ರೋಶ ಸದಾ ನೆನಪಿಸ್ಲಿ ಅಂತ. ನನ್ನ ಕನಸಿನ ಹೆಸರು ಸ್ವಾತಂತ್ರ್ಯ, ಸ್ವಾತಂತ್ರ್ಯ, ಸ್ವಾತಂತ್ರ್ಯ. ಭಗತ್ ಸಿಂಗ್, ಹುಚ್ಚಿನಂತೆ ಆಡಬೇಡ. ಒಮ್ಮೆ ನಮ್ಮ ಸರ್ಕಾರಕ್ಕೆ ಅಪಾಲಜಿ ಲೆಟರ್ ಬರೆದು ಕೊಡು. ನೀನು ಆ ಗಲ್ಲು ಶಿಕ್ಷೆ ರದ್ದು ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ನಾನು 3 ವರ್ಷ ಇದ್ದಾಗ ನನ್ನ ಚಿಕ್ಕಪ್ಪ ಸ್ವರ್ಣ ಸಿಂಗ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಮರರಾದರು. ಅದೇ ಹೋರಾಟಕ್ಕೆ ನನ್ನ ಗುರು ಕರ್ತಾರ್ ಸಿಂಗ್ ಜೀವ ತೆತ್ತಾಗ ನನಗೆ 8 ವರ್ಷ. ಯಾವ ಹುಡುಗ ಹೋರಾಟ ತ್ಯಾಗಗಳ ಮಧ್ಯೆ ಬೆಳೆದ್ನೋ ಅವನು ಕ್ಷಮೆ ಕೇಳ್ತಾನೆ ಅಂತ ನಿಮ್ಗೆ ಹೇಗಾದ್ರೂ ಅನ್ಸುತ್ತೆ. ಭಗತ್ ಸಿಂಗ್, ನಾಳೆ ನಿನಗೆ ಗಲ್ಲು ಶಿಕ್ಷೆ. ನಿನಗೆ ಈಗಲೂ ಸಾವಿನ ಬಗ್ಗೆ ಭಯ ಇಲ್ಲವೇ? ಕಡುಗೂಸನ್ನು ಕಳೆದುಕೊಳ್ಳುವ ಭಯ ಹೆತ್ತವರಿಗೆ, ದೇಹ ಬಿಟ್ಟರೆ ಹೆಪ್ಪುಗೊಟ್ಟುವ ಭಯ ನೆತ್ತರಿಗೆ. ನೆತ್ತರಿನ ಭಯವಿಲ್ಲ, ಹೆತ್ತವರ ಹಂಗಿಲ್ಲ. ಸತ್ತು ಮಣ್ಣಾಗುವ ಮುನ್ನ ಸ್ವತಂತ್ರನಾಗುವ ಇರಾದೆಯನಗೆ, ಸ್ವತಂತ್ರನಾಗುವ ಇರಾದೆಯನಗೆ. मेरा रंग दे, मेरा रंग दे बसंती चोला, माए रंग दे, मेरा रंग दे बसंती चोला, माए रंग दे, मेरा रंग दे बसंती चोला, रंग दे, रंग दे, रंग दे बसंती चोला, माए रंग दे. ಭಗತ್ ಸಿಂಗ್, ಯುವರ್ ಲಾಸ್ಟ್ ವಿಶ್ ಮೀನ್, ನಿನಗೆ ಕೊನೆಯ ಆಸೆ ಏನಾದರೂ ಇದೆಯಾ? ಸ್ವಾತಂತ್ರ್ಯದ ಸೂರ್ಯ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿ ಬರಲಿ. ಆ ಬೆಳಕಿಗೆ ಕೆಂಪು ಕೋತಿಗಳ ಅಟ್ಟಹಾಸ ಸುಟ್ಟು ಹೋಗಲಿ. ಗಡುಗಳ್ಳರಂತೆ ತಪ್ಪಿಸಿಕೊಂಡು ಓಡುವಿರಿ ನಡುರಾತ್ರಿಯಲ್ಲಿ. ಆ ದಿನ ನೋಡಲು ಮತ್ತೆ ಹುಟ್ಟಿ ಬರುವೆ ಇನ್ನೊಬ್ಬ ಕ್ರಾಂತಿಕಾರಿ ಹೆಸರಿನಲ್ಲಿ. ನನ್ನ ಕೊನೆಯ ಆಸೆ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಮಾರ್ಚ್ 24, 1931 ಬ್ರಿಟಿಷ್ ಸರ್ಕಾರವು ರಾಜ್ಗುರು ಸುಖದೇವ್ ಜೊತೆಗೆ ಶಾಹಿದ್ ಭಗತ್ ಸಿಂಗ್ಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು. ಭಾರತದ ಕ್ರಾಂತಿಕಾರಿಗಳ ಭಯಕ್ಕೆ ಎದುರಿದ ಬ್ರಿಟಿಷ್ ಸರ್ಕಾರವು 11 ಗಂಟೆ ಮುಂಚೆ, ಅಂದರೆ ಮಾರ್ಚ್ 23, 1931 ಸಂಜೆ 7:30ಕ್ಕೆ ಈ 3 ಕ್ರಾಂತಿಕಾರಿಗಳನ್ನು ಗಲ್ಲಿಗೇರಿಸಿದರು. ಭಾರತದ ಇತಿಹಾಸದಲ್ಲಿ ಭಗತ್ ಸಿಂಗ್ ಒಬ್ಬ ಅದ್ಭುತ ಶಕ್ತಿ, ಅನಂತ ಸ್ಫೂರ್ತಿ,